ನಮಸ್ಕಾರ. ಸದಾನ್ ಬಾಬ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಅಬಕಾರಿ ಇಲಾಖೆ ಜಂಟಿ ನಿರ್ದೇಶಕ ಮಂಜುನಾಥ್ ಅವರು ಮಹಾಭ್ರಷ್ಟ ಅಧಿಕಾರಿ, ಕಳೆದ ಅನೇಕ ವರ್ಷಗಳಿಂದ ಇಲ್ಲಿದ್ದಾರೆ. ಇವ್ರು ಯಾರಪ್ಪ ಅಂತಂದರೆ ಸತೀಶ್ ಜಾರಕಿಹೊಳಿ ಅವರ ಸಂಬಂಧಿ. ಇವರು ಎಲ್ಲೆಲ್ಲಿ ಆಸ್ತಿ ಮಾಡಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅನೇಕ ಬೇನಾಮಿಗಳು ಹೋಟೆಲ್ಗಳನ್ನು, ರೆಸ್ಟೋರೆಂಟ್ಗಳನ್ನು ನಡೆಸ್ತಾ ಇದ್ದಾರೆ. ನಂತರ ಅನೇಕ ಏನು ವೈನ್ ಶಾಪ್ಗಳಿವೆ, ಇವರ ಬೇನಾಮಿ ಹೆಸರಿನಲ್ಲಿವೆ. ಇವರ ಮೇಲೆ ಯಾಕೆ ಇಡಿ ಅವರು ರೇಡ್ ಮಾಡ್ತಾ ಇಲ್ಲ? ಯಾಕೆ ಕ್ರಮ ಜರುಗಿಸ್ತಾ ಇಲ್ಲ? ಮತ್ತು ಪ್ರತಿಯೊಬ್ಬ ಇನ್ಸ್ಪೆಕ್ಟರ್ ಇಷ್ಟು ಕೊಡಲೇಬೇಕು, ಕಚೇರಿ ಅಧೀಕ್ಷಕ ಇಷ್ಟು ಕೊಡಲೇಬೇಕು, ಎಲ್ಲ ವಲಯದವರು ಕೊಡಲೇಬೇಕು, ಮತ್ತು ಪ್ರತಿಯೊಂದು ಲೈಸೆನ್ಸ್ ರಿನ್ಯೂವಲ್ ಹಿಡ್ಕೊಂಡು ಎಲ್ಲ ದಂಧೆ 7-8 ನಮೂನಿ ದಂಧೆ ಇವೆ. ಇಲ್ಲಿ ಹೆಸರು ಬದಲಾವಣೆ ಮಾಡಲಿಕ್ಕೆ ಪ್ರತಿಯೊಂದು ಫೈಲ್ ಮೂಮೆಂಟ್ ಆಗಬೇಕಾದ್ರೆ ಮಂಜುನಾಥನ ಕೇಳಬೇಕು. ಮತ್ತು ಇವ್ರು ಹೆಂಗಿದಾರಪ್ಪ ಅಂದ್ರೆ ಮಿನಿಸ್ಟರ್ ಬಂದ ಕೂಡಲೇ ಎದ್ದು ನಿಲ್ಲೋದಿಲ್ಲ. ಅಂದರೆ ಕೋಟ್ಯಾಂತರ ರೂಪಾಯಿ ಈ ಆಸ್ತಿ ಮಾಡಿದಾಗ ಸರ್ಕಾರಕ್ಕನ್ನೇ ಯಾಕೆ ಬಿದ್ದಿಲ್ಲಿನು? ಇಡಿ ಅವರು ಇದನ್ನು ಗಮನಿಸಬೇಕಾಗ್ತದೆ. ಮತ್ತು ಇಲ್ಲಿ ಕಚೇರಿಯಲ್ಲಿ ಯಾರೂ ಈತನ ವಿರುದ್ಧ ಮಾತಾಡುವಂಥ ಒಂದು ತಾಕತ್ತನೇ ಇಲ್ಲ. ಯಾರು ಮಾತಾಡ್ತಾರೆ ಅವರು ವರ್ಗಾವಣೆ. ಹಿಂದೆ 2-3 ಜನ ವರ್ಗಾವಣೆ ಮಾಡಿದರು. ಆ ವರ್ಗಾವಣೆ ಮಾಡಿ ಸಹಿತ ಆ ಅಧಿಕಾರಿಗನ ಗೊತ್ತಿರಲಿಲ್ಲ ಯಾವೊಂದು ಪ್ರಕರಣದಲ್ಲಿ ಅಂತ. ನಮಗೆ ಈ ಎಲ್ಲ ವಿವರನ ಒಬ್ಬ ಹೋಟೆಲ್ ಮಾಲೀಕ ಕೊಡ್ತಾ ಇದ್ದಾನೆ. ಆ ಹೋಟೆಲ್ ಮಾಲೀಕ ಎಲ್ಲವನ್ನ ಬಲ್ಲವನಾಗಿದ್ದಾನೆ. ಹಾಗಾದರೆ ಆ ಹೋಟೆಲ್ ಮಾಲೀಕ ಯಾರು ಅಂತ ನಾವು ಹೇಳೋದಿಲ್ಲ. ಅದರ ಸಂಪೂರ್ಣ ಡೀಟೇಲ್ ಇದೆ. ಇನ್ನೊಂದು ವರದಿಯಲ್ಲಿ ಎಲ್ಲೆಲ್ಲಿ ಆಸ್ತಿ ಮಾಡಿದ್ದಾರೆ. ನಂತರ ಮಾತೇಶ್ ನಗರದಲ್ಲಿ ಒಂದು ಧಾಬಾ ಸಹಿತ ನಡೆಸ್ತಾ ಇದ್ದಾರೆ, ರೆಸ್ಟೋರೆಂಟ್ ನಡೆಸ್ತಾ ಇದ್ದಾರೆ. ಅದರಲ್ಲಿ ವೈನ್ ಶಾಪ್ ಕೂಡ ಇದೆ. ಎಲ್ಲ ಇಲ್ಲೀಗಲ್. ಅನೇಕ ಕಡೆಗಳಲ್ಲಿ ಇವರು ಆಸ್ತಿಯನ್ನು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬೇನಾಮಿ ಹೆಸರ ಮೇಲೆ ಖರೀದಿ ಮಾಡಿದ್ದಾರೆ. ಇವ್ರ ಹೆಸರಿನಲ್ಲಿ ರೇಡ್ ಆದರೆ ಒಂದು 2-3 ಕೋಟಿ ಸಿಗ್ಬೋದು. ಅದರ ಬೇನಾಮಿ ಹೆಸರ ಮೇಲೆ 15-20 ಕೋಟಿ ಆಸ್ತಿ ಇದೆ. ಎಲ್ಲೆಲ್ಲಿ ಆಸ್ತಿ ಇದೆ, ಎಲ್ಲೆಲ್ಲಿ ಇವರು ಆಸ್ತಿಯನ್ನು ಮಾಡಿದ್ದಾರೆ, ಸಂಪೂರ್ಣ ಅಂಥ ವರದಿಯನ್ನು ನಾವು 4 ವರ್ಷ ಹಿಂದೆಯೇ ಹೇಳೋರದ್ದು. ಅದರ ಯಾವುದೋ ಒಂದು ಕಾರಣದಿಂದ ನಾವು ಹೇಳಿಲ್ಲ. ಯಾಕಂದರೆ ಈಗ ಮತ್ತೆ ಇಲ್ಲೇ ಇದ್ದಾರೆ. ನಂತರ ಪದೋನ್ನತಿ ಕೂಡ ಪಡಿತಿದ್ದಾರೆ. ಅಂದರೆ ಭ್ರಷ್ಟ ಅಧಿಕಾರಿಗಳು ಇದ್ದರೆ ನೀವು ಸರ್ಕಾರದ ಪದೋನ್ನತಿ ಯಾಕೆ? ನಂತರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವ್ರಿಗೆ ಸಂಬಂಧಿ ಇರೋದರಿಂದ ಯಾರೂ ಏನು ಮಾಡಲಿಕ್ಕೆ ಆಗೋದೇ ಇಲ್ಲ. ರಾಯಲ್ ರಿಟೇಜ ಇವ್ರದ್ದೇ ಇದೆ ಅಂತ ಹೇಳಲಾಗ್ತದೆ. ಬಾರ್ ಆ್ಯಂಡ್ ರೆಸ್ಟೋರೆಂಟ, ನಂತರ ಬೀರ್ ಗ್ಲಾಸ್ಗಳು, ನಂತರ ಹೋಟೆಲಲ್ಲಿ ಏನು ಸಪ್ಲೈ ಇದೆ ಇವ್ರದ್ದೇ ಇದೆ. ಬೇನಾಮಿ ಹೆಸರಿನಲ್ಲಿ ನಡೀತಾ ಇದೆ. ಮತ್ತು ರಿಯಲ್ ಎಸ್ಟೇಟ್ ಕೂಡ ದೊಡ್ಡ ದಂಧೆ ಇದೆ. ಪೀರನವಾಡಿ ಕಡೆ ಕೆಲವೊಂದು ಕಡೆಗೆ, ಅಂದರೆ ಬೆಳಗಾವಿಯಲ್ಲಿ 5-6 ಕಡೆಗೆ ದೊಡ್ಡ ಆಸ್ತಿಯನ್ನು ಕೂಡ ಮಾಡಿದ್ದಾರೆ. ಅಂದರೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ 5-6 ಕಡೆಗೆ. ನಂತರ ಇಲ್ಲಿ ಮಾತೇಶ್ ನಗರಲ್ಲಿ ಕೂಡ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ. ಹಿಂದೆ ಅಡ್ವೊಕೇಟ್ ಪಾಟೀಲ್ ಅಂತ ನಡೆಸ್ತಾಯಿದ್ರು. ಅದನ್ನು ಇವರು ತೆಗೆದುಕೊಂಡಿದ್ದಾರೆ. ಅಲ್ಲಿ ಲೀಸ್ ಮೇಲಿದೆ. ಲೀಸ್ ಮೇಲೆ ತೆಗೆದುಕೊಳ್ಳಿಕ್ಕೆ ಬರೋದೇ ಇಲ್ಲ. ಅದು ಕೂಡ ಇವ್ರು ಇವ್ರಿಗೆ ಯಾಕೆ ಕೊಟ್ಟರು? ಲೀಸ್ ಮೇಲೆ ಪಡೆದಂಥವನು ಮತ್ತು ಇವ್ರು ಲೀಸ್ ಪಡೆದಂಥದ್ದಲ್ಲ. ಮತ್ತು ಲೀಸ್ ಸರ್ಕಾರಿ ಜಾಗದಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡಲಿಕ್ಕೆ ಬರೋದಿಲ್ಲ, ಮಾಡ್ತಾಯಿದ್ದಾರೆ. ಒಟ್ಟಾರೆ ಸಮಗ್ರವಂತ ವರದಿಯನ್ನು ಇನ್ನೊಂದು ವಿಡಿಯೋದಲ್ಲಿ ನಾವು ಹೇಳ್ತೇವೆ. ಮತ್ತು ಬೆಂಗಳೂರು ಮತ್ತು ಮೈಸೂರು ಕಡೆಗೆ ರೆಸಾರ್ಟ್ಗಳ ಕಡೆವೆ. ಮೈಸೂರಿನಲ್ಲಿ ಒಂದು ರೆಸಾರ್ಟ್ ಇದೆ, ಸಕಲೇಶ್ಪುರ. ಹೀಗೆ ಅನೇಕ ಸ್ಥಳಗಳ ಫೋಟೋಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಕೊಡ್ತೇವೆ. ಎಕ್ಸೈಸ್ ಇನ್ಸ್ಪೆಕ್ಟರ್ಗಳು ಹೇಳ್ತಾರೆ ಇಲ್ಲಿ ಕೂಡ ಮೇಲಿನ ಹಂತದ ಅಧಿಕಾರಿಗಳು ಏನಾದರೂ ಮಾಡಿದರೂ ಕೂಡ ಅವ್ರ ಮೇಲೆ ತಕ್ಷಣ ಕ್ರಮ ಆಗ್ತದೆ. ನಂತರ ಎಲ್ಲ ಅಧಿಕಾರಿಗಳನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಅವರು ಯಾರು ಏನೂ ಹೇಳ್ತಕ್ಕದ್ದಲ್ಲ. ಕಚೇರಿ ಅಧೀಕ್ಷಕರು 4-5 ಜನ ಇದ್ದಾರೆ. ಅವರು ಏನು ಮಾತಾಡುವಂಥ ಪರಿಸ್ಥಿತಿಯಲ್ಲೇ ಇಲ್ಲ. ಕೆಳ ಹಂತದ ಅಧಿಕಾರಿಗಳು, ಸಹಾಯಕರು ಅವರು ಕೂಡ ಮಾತಾಡೋದಿಲ್ಲ. ಅಂದರೆ ಈ ಅಧಿಕಾರಿ ಮೇಲೆ ಶಿಸ್ತಿನ ಕ್ರಮ ಸರ್ಕಾರದವರು ಯಾವ ರೀತಿ ಕೈಗೊಳ್ತಾರೆ ಕಾದು ನೋಡಬೇಕು. ಪದೋನ್ನತಿಯನ್ನು ತಡೆ ಹಿಡಿದು ಹಿಂಬಡ್ತಿ ಕೊಡಬೇಕು. ನಂತರ ಇಡಿ ಅವರು ದಾಳಿ ಮಾಡಬೇಕು. ನಾವು ಇನ್ನೊಂದು ಎಡಿಷನ್ದಲ್ಲಿ, ಒಂದು 4-5 ದಿನ ಎಡಿಷನ್ದಲ್ಲಿ ಸಂಪೂರ್ಣದ ಮಾಹಿತಿಯನ್ನು ನಾವು ಕೊಡ್ತೇವೆ. ಯಾಕಂದರೆ ಈಗ ಸಿಕ್ಕಂಥ ಮಾಹಿತಿ ಅಪೂರ್ಣ ಇದೆ. ಕೆಲವೊಂದು ಕಡೆ ಅಪೂರ್ಣ ಅಂತ ದಾಖಲೆ ಇಲ್ಲದೇ ಇರೋದರಿಂದ ನಾವು ಅದನ್ನು ಪ್ರಸಾರ ಮಾಡಿಲ್ಲ. ಇನ್ನೊಮ್ಮೆ ಸಂಪೂರ್ಣವಂಥ ವರದಿಯನ್ನು ನಾವು ತಮ್ಮ ಮುಂದೆ ತರಲಿಕ್ಕೆ ಬಯಸ್ತೇವೆ. ನಾಳೆ ಮತ್ತು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭವಾಗಲಿ. ನಮಸ್ಕಾರ.